ಇದು ದರ್ಶನ್ಗೆ ಸಂಬಂಧಿಸಿದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿ ಬಿಚ್ಚಿಡ್ತಿದೆ ದರ್ಶನ್ ಬಗ್ಗೆ ಸ್ಫೋಟಕ ಸುದ್ದಿ. ದರ್ಶನ್ ಜಾಮೀನಿಗೆ ಸಂಬಂಧಿಸಿದ ಸ್ಟೋರಿ ಇದು. ಇದು ದರ್ಶನ್ ಸಂಬಂಧಿಸಿದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿ ಬಿಚ್ಚಿಡ್ತಿದೆ ದರ್ಶನ್ ಬಗ್ಗೆ ಸ್ಫೋಟಕ ಸುದ್ದಿ. ದರ್ಶನ್ ಜಾಮೀನಿಗೆ ಸಂಬಂಧಿಸಿದ ಸ್ಟೋರಿ ಇದು. ಡಿ ಬಾಸ್ ಅಭಿಮಾನಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ದರ್ಶನ್ ಜೈಲಿನಿಂದ ರಿಲೀಸ್ ಆಗೋಕೆ ಇವರೇ ಅಂತ ಕಾರಣ. ಅವರು ಇರದೆ ಹೋಗಿದ್ರೆ ದರ್ಶನ್ಗೆ ಸಿಕ್ತಿರ್ಲಿಲ್ವಂತೆ ಬೇಲ್. ಹಾಗಾದ್ರೆ ದರ್ಶನ್ ಬೇಲ್ ಕೊಡಿಸಿದವರು ಯಾರು? ಅವರು ದರ್ಶನ್ ಬಗ್ಗೆ ಕಾಳಜಿ ತೋರ್ಸೋಕೆ ಏನ್ ಕಾರಣ? ವಿಚಾರ ಇಷ್ಟೇ ಏನು ಅಂತಂದ್ರೆ, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು, A2 ಆರೋಪಿ ಆಗಿದ್ರು. ಜೂನ್ ಜುಲೈ ಸಂದರ್ಭದಲ್ಲಿ ನಡೆದಂತಹ ಘಟನೆ ಎಲ್ಲವೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ. ಇಲ್ಲೊಬ್ಬ ವ್ಯಕ್ತಿ ತಾನಿಲ್ಲದೆ ಹೋಗಿದ್ದರೆ ದರ್ಶನ್ ಅವರಿಗೆ ಜಾಮೀನೇ ಸಿಕ್ತಿರ್ಲಿಲ್ಲಪ್ಪ. ದರ್ಶನ್ಗೆ ಏನಾದ್ರು ಜಾಮೀನೇನಾದ್ರು ಸಿಕ್ಕಿದೆ ಅಂತಂದ್ರೆ ಅದು ನನ್ನಿಂದಾನೆ ಅಂತ ರಾಜಾರೋಷವಾಗಿ ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಸ್ವಲ್ಪ ನಿಮ್ಗೆ ನೆನ್ಪು ಮಾಡ್ತೀನಿ. 2011ರಲ್ಲಿ ಸೆಪ್ಟೆಂಬರ್ 9ನೇ ತಾರೀಕು ದರ್ಶನ್ ಅವರು ಮೊದಲ ಸಲ ಜೈಲಿಗೆ ಹೋಗಿದ್ರು. ಕೇಸ್ ಅಷ್ಟೇ, ಹೆಂಡತಿಗೆ ಹೊಡೆದಂತಹ ಕೇಸ್ ವಿಚಾರವಾಗಿ 2011ರಲ್ಲಿ ಜೈಲಿಗೆ ಹೋಗಿದ್ರು. 2024 ಜೂನ್ ಜುಲೈ ಹೊತ್ತಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಹೆಂಡತಿಯ ವಿಚಾರವಲ್ಲದೆ ಕೆಂಪು ಸುಂದರಿಯ ವಿಚಾರವಾಗಿ, ಅಂದರೆ ರೆಡ್ ಕಾರ್ಪೆಟ್ ಸುಂದರಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ ವಿಚಾರಕ್ಕಾಗಿ ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ದರ್ಶನ್ ಅವರು A2 ಆರೋಪಿಯಾಗಿದ್ರು, ಜೈಲನ್ನ ಸೇರಿದ್ರು. ಅವರಿಗೆ ಬೇಲನ್ನ ಕೊಡಿಸಿದವರು ಅಥವಾ ಬೇಲ್ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡವರು ಇವರೇ ಅಂತೆ, ಈ ವ್ಯಕ್ತಿಯೇ ಅಂತೆ. ಈ ವ್ಯಕ್ತಿ ಜನಸಾಮಾನ್ಯರ ಮುಂದೆ ನಿಂತುಕೊಂಡು ನಾನೇ ದರ್ಶನ್ ಅವರಿಗೆ ಬೇಲನ್ನ ಕೊಟ್ಟಿದ್ದು ಅಂತ ರಾಜಾರೋಷವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಸಂಬಂಧಿಕರ, ಅವರು ಫ್ರೆಂಡ್ಸಾ ಅಥವಾ ಹಿತೈಷಿಗಳ ಅಥವಾ ಅಭಿಮಾನಿಯ ಅನ್ನೋದೇ ಈ ಒಂದು ಸ್ಟೋರಿಯ ವಿಶೇಷ. ಹಾಗಾದ್ರೆ ಯಾರವರು? ಇದು ದರ್ಶನ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ನೀಡಿದಂತಹ ಗುರೂಜಿ. ಹಾಗಾದ್ರೆ ಯಾರ ಆ ಗುರೂಜಿ? ದರ್ಶನ್ಗೂ ಅವರಿಗೂ ಇರುವಂತಹ ಸಂಬಂಧವಾದ್ರೂ ಏನು? ಸ್ವಾಮೀಜಿ ದರ್ಶನ್ ಬಗ್ಗೆ ಏನ್ ಮಾತಾಡಿದ್ದಾರೆ ಕೇಳಿ. ಏನೇ ಆದ್ರೂ ದರ್ಶನ್ ಗತ್ತು ಕಮ್ಮಿ ಆಗಲ್ಲ. ದರ್ಶನ್ಗೆ ಅಭಿಮಾನಿಗಳು ಹೆಚ್ಚುತ್ತಲೇ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಫ್ಯಾನ್ಸ್ ಹವಾ ಇದೆ. ದರ್ಶನ್ಗೆ ನನ್ನಿಂದಲೇ ಬೇಲ್ ಸಿಕ್ಕಿದ್ದು, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ದರ್ಶನ್ಗೆ ಬೇಲ್ ಸಿಕ್ಕಿದ್ದು. ಇದು ದರ್ಶನ್ ಬಗ್ಗೆ ಸ್ವಾಮೀಜಿ ಸ್ಫೋಟಕ ಹೇಳಿಕೆ. ವಿಚಾರ ಇಷ್ಟೇ ವೀಕ್ಷಕರೇ, ಗುರೂಜಿ ಅವರು ಈ ವಿಚಾರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಗುರೂಜಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದರ್ಶನ್ ಬೇಲ್ನಿಂದ ಆಚೆಗೆ ಬಂದಿದ್ದಾರೆ ಅಂತ ಅಂದ್ರೆ ಅದು ನನ್ನಿಂದಲೇ ಅಂತ ಹೇಳಿ ಗುರೂಜಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಮಚಂದ್ರ ಗುರೂಜಿ ಅವರು ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ಯಾಕಾಗಿ ಹೇಳಿದ್ರು ಅಂದ್ರೆ, ನನ್ನ ಪ್ರಾರ್ಥನೆಯ ಮೂಲಕವೇ ಇವರು
ದರ್ಶನ್ ಅವರು ಹೊರಗೆ ಬಂದಿದ್ದು ನನಗೊಂದು ಗೊತ್ತಾಗ್ತಿಲ್ಲ. 2011ರಲ್ಲಿ ಪ್ರಾರ್ಥನೆ ಮಾಡಿದ್ರು, 2024ರಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ. 2024ರಲ್ಲಿ ಹೊರ ಬಂದಿದ್ದು ನನ್ನ ಪ್ರಾರ್ಥನೆಯಿಂದಲೇ ಅಂತ ಹೇಳಿ ರಾಮಚಂದ್ರ ಗುರೂಜಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಧ್ಯಾತ್ಮದ ಬಗ್ಗೆ ಅವರು ಮಾತನಾಡ್ತಾರೆ, ಹೇಗೆ ಒಂದಿಷ್ಟು ಸ್ಪೀಚ್ಗಳನ್ನ ಕೊಡ್ತಾರೆ, ಹೇಗೆ ಜೀವನವನ್ನ ಮಾಡಬೇಕು, ಜೀವನವನ್ನ ಕಟ್ಕೋಬೇಕು, ಏನು ಮಾಡಿದ್ರೆ ದೇವರು ಸಿದ್ಧಿಸ್ತಾನೆ ಅಥವಾ ಏನು ಮಾಡಿದ್ರೆ ನಮಗೆ ಮುಕ್ತಿಯ ಮಾರ್ಗ ಸಿಗುತ್ತದೆ ಅನ್ನುವಂತಹ ವಿಚಾರಗಳನ್ನ ರಾಮಚಂದ್ರ ಗುರೂಜಿ ಅವರು ಆಗಾಗ ಹೇಳ್ತಾನೆ ಇರ್ತಾರೆ. ಸೊ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಒಂದಿಷ್ಟು ದರ್ಶನ್ ಅಭಿಮಾನಿಗಳಿಗೆ ಇದು ಸುಳ್ಳು ಅಂತನೂ ಅನ್ನಿಸ್ಬಹುದು ಅಥವಾ ಸತ್ಯ ಅಂತನೂ ಅನ್ನಿಸ್ಬಹುದು. ಅದು ಎಲ್ಲವೂ ಸೈಡಿಗಿಟ್ರೆ ಅವರು ಹೇಳಿದ್ದಂತೂ ನಿಜ. ಶಕ್ತಿಗಳಿರುತ್ತೆ ಕೆಲವೊಂದಿಷ್ಟು ಗುರೂಜಿ ಸ್ವಾಮೀಜಿಗಳ ಹತ್ರ. ಸೊ ಆ ಶಕ್ತಿಯಿಂದ ಬೇಲ್ ಕೊಡಿಸಿದ್ದೀನಿ ಅಂತ ಹೇಳ್ಕೊಂಡಿದ್ದು ನಿಜ. ನಾನು ಮೊನ್ನೆನೋ ನ್ಯೂಸ್ ಓದಬೇಕಾದ್ರೆ ಇದೇ ವಿಚಾರ ಹೇಳಿದ್ದೆ. ಒಬ್ಬ ಗುರೂಜಿ ಹೇಳಿದ್ರಂತೆ ದರ್ಶನ್ಗೆ, ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ಗೆ ರಾಜ ಐಭೋಗ ಸಿಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಒಂದು ಗುರೂಜಿ ಮಾತನಾಡಿದ್ರಂತೆ. ಈ ವಿಚಾರವೂ ಕೂಡ ದರ್ಶನ್ ಜೈಲಿಗೆ ಹೋದಾಗ ಪ್ರಸ್ತುತ ಆಗ ಪ್ರಚಲಿತದಲ್ಲಿರುವಂತಹ ಸ್ಟೋರಿ ಆಗಿತ್ತು. ಈಗಲೂ ಕೂಡ ಒಂದಿಷ್ಟು ಸ್ಟೋರಿಗಳು ಇನ್ನು ಮುಂದೆ ಡಿ ಬಾಸ್ನ ಹಿಡಿಯೋಕ್ಕಾಗಲ್ಲ, ಅಭಿಮಾನಿಗಳು ಜಾಸ್ತಿ ಆಗ್ತಾರೆ, ಅಭಿಮಾನಿಗಳ ಕ್ರೇಜ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅಭಿಮಾನಿಗಳಾಗಿರ್ಬೋದು ಅಥವಾ ಗುರೂಜಿಗಳಾಗಿರ್ಬೋದು ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೊಂದು ಪ್ರಶ್ನೆ ವೀಕ್ಷಕರೇ, ಏನು ವಿಚಾರ ಅಂತಂದ್ರೆ ಎಲ್ಲಾ ಗುರೂಜಿನೂ ದರ್ಶನ್ ಜೈಲಿನಿಂದ ಹೊರಗೆ ಬಂದ ಮೇಲೆ ಹೇಳೋದಾ ನನ್ನಿಂದ ಜೈಲಿಂದ ವಾಪಸ್ ಬಂದ್ರು ಅವರು ಅಂತ? ಜೈಲಲ್ಲಿ ಇದ್ದಾಗ ಯಾಕೆ ಹೇಳಲ್ಲ ಇದೇ ತಾರೀಕಿಗೆ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಎನ್ನುವಂಥದ್ದು? ಇದೇ ತಾರೀಕಿಗೆ ದರ್ಶನ್ ರಿಲೀಸ್ ಆಗಿ ಬರ್ತಾರೆ ಅಂತ. ಡಿಸೆಂಬರ್ ತಿಂಗಳು 24ನೇ ತಾರೀಕಿನಲ್ಲಿ ದರ್ಶನ್ ರಿಲೀಸ್ ಆಗ್ತಾರೆ. ತದನಂತರ ರಿಲೀಸ್ ಆಗಿತ್ತು, ನನಗೆ ಗೊತ್ತಿತ್ತು ಅನ್ನುವಂತಹ ವಿಚಾರಗಳನ್ನ ಹಲವಾರು ಗುರೂಜಿಗಳಾಗಿರ್ಬಹುದು, ಹಲವಾರು ಈ ಧರ್ಮದ ಬಗ್ಗೆ ಮಾತನಾಡೋರಾಗಿರ್ಬಹುದು, ಎಲ್ಲರೂ ಮಾತಾಡ್ತಾರೆ. ವಿಚಾರ ಇಷ್ಟೇ ವೀಕ್ಷಕರೇ, ಯಾವ ವ್ಯಕ್ತಿ ಯಾವ ಗುರೂಜಿ ಸಿದ್ಧಿಯನ್ನ ಪಡ್ಕೊಂಡಿರ್ತಾರೋ ಅವರು ಹೆಚ್ಚಿಗೆ ಹೊರಗಡೆ ಎಲ್ಲ ಬರೋದಿಲ್ಲ, ಬಾಯಿಗೆ ಬಂದಿದ್ದು ಯಾವುದನ್ನು ಕೂಡ ಹೇಳೋದಿಲ್ಲ. ಅಲ್ಲಿ ಅಲ್ಪ ಸ್ವಲ್ಪ ಹೇಳ್ತಾರಲ್ಲ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ, ಅಲ್ಪ ಸ್ವಲ್ಪ ತಿಳಿದವರೇ ಸೋಷಿಯಲ್ ಮೀಡಿಯಾಗಳಿಗೆ ಬಂದು ಮಾತನಾಡ್ತಾ ಇರ್ತಾರೆ.